ಇತ್ತೀಚೆಗೆ ನಾನೊಂದು ಕಾದಂಬರಿ ಓದಿದೆ. ಅದು ತುಂಬ ಮನಸ್ಸಿಗೆ ಹತ್ತಿರ ಆಯಿತು. ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣ. ಇದರಲ್ಲಿ ಮನಸ್ಸಿಗೆ ಹತ್ತಿರ ಆಗುವಂಥ 4 ಪಾತ್ರಗಳಿದ್ದಾವೆ. ಹಿಮವಂತ, ಪ್ರಾರ್ಥನಾ, ದೇಬು ಮತ್ತು ಊರ್ಮಿಳಾ. ಹಿಮವಂತನ ನೋಡಬೇಕಾದ್ರೆ ಅವ್ನು ತುಂಬ ನೇರವಾದ ಮನುಷ್ಯ, ತುಂಬ ಹಾನೆಸ್ಟ್ ಆಗಿರೋ ಮನುಷ್ಯ. ತನ್ನ ಜೀವನನೇ ಪ್ರಾರ್ಥನಾಳಿಗೆ ಅರ್ಪಿಸ್ಬೇಕಂತ ನಿರ್ಧಾರ ಮಾಡಿ ಗಟ್ಟಿಯಾಗಿ ಅದ್ರ ಮೇಲೆ ನಿಂತಿರುವಂಥ ಒಂದು ಪಾತ್ರ. ಪ್ರಾರ್ಥನೆ ಇನ್ನೊಂದು ಕಡೆ ನೋಡಬೇಕಂದ್ರೆ ಹಿಮವಂತನೇ ತನ್ನ ಸರ್ವಸ್ವ ಒಂದು ಮನೆಯೆಲ್ಲ ಬಿಟ್ಟು ಅವನ ಜೊತೆಗೆ ಬಂದು ನಿಂತಿರುವ ಪಾತ್ರ. ಅವಳನ್ನ ಡಾಕ್ಟರಾಗಿ ಮಾಡಬೇಕು, ಅವಳನ್ನ ಡಾಕ್ಟರ್ ಪದವಿಲಿ ನೋಡಬೇಕು, ಅವಳಿಗೊಂದು ಹಾಸ್ಪಿಟಲ್ ಕಟ್ಟಿಸ್ಬೇಕು ಅಂತ ತನ್ನ ಜೀವನವನ್ನೇ ಅದ್ರ ಸಲುವಾಗಿ ಮುಡುಪಾಗಿಟ್ಟಿರುವ ಹಿಮವಂತ. ದೇಬು ಅತ್ಯಂತ ಶ್ರೀಮಂತವಾಗಿರುವಂಥ ಮನೆಯಿಂದ ಬಂದಿರೋ ಹುಡುಗ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಓದಲು ಚೆನ್ನಾಗಿದ್ದಾನೆ. ಇನ್ನು ಊರ್ಮಿಳಾ ನೋಡ್ಬೇಕಂತಂದ್ರೆ ತನ್ನ ಜೀವನದಲ್ಲಿ ಒಂದು ಯಾವುದೋ ಕಹಿ ಘಟನೆ ನಡೆದಿರೋ ಕಾರಣ ಅವಳಿಗೆ ಮನುಷ್ಯರ ಮೇಲಾಗಲಿ, ಸಂಬಂಧಗಳ ಮೇಲಾಗಲಿ, ಪ್ರೀತಿ ಮೇಲಾಗಲಿ ಯಾವುದೇ ನಂಬಿಕೆ ಇಲ್ಲ. ಈ 4 ಪಾತ್ರಗಳ ಪ್ರಪಂಚ ಒಂದಾದಾಗ ಈ 4 ಪಾತ್ರಗಳು ಏನೇ ನಿರ್ಧಾರ ಮಾಡ್ತವೆ, ಒಬ್ಬರ ನಡು ಇನ್ನೊಬ್ಬರ ನಡುವೆ ಸಂಬಂಧ ಯಾವ ಥರ ಬೆಸೆಯುತ್ತೆ, ಬೆಳೆಸ್ದಿರೋ ಸಂಬಂಧ ಯಾವ ಥರ ಮುರಿಯುತ್ತೆ, ಸಂಬಂಧಗಳು ಮುರಿದ ಮೇಲೆ ಸೇಡ್ ತೀರಿಸ್ಕೊಳ್ತಾರ, ಇಲ್ಲ ಹೋಗ್ಲಿ ಬಿಡು ಚೆನ್ನಾಗಿರ್ಲಿ ಅಂತ ಹಾರೈಸ್ಬಿಡ್ತಾರ. ಕೆಲವೊಂದು ನಿರ್ಧಾರದ ಮೇಲೆ ಅವ್ರಿಗೆ ಆಮೇಲೆ ಪಶ್ಚಾತ್ತಾಪ ಪಡ್ತಾರ, ಇಲ್ಲ ಆ ನಿರ್ಧಾರ ತಗೋಬಾರ್ದಿತ್ತು ಅನ್ಕೊಂತಾರ. ಈ ಕತೆ ಮುಗಿಸ್ಬೇಕಾದ್ರೆ ನಿಮ್ಗೆ ಕ್ವಶನ್ಗಳು ಬರ್ತವೆ. ಈ ಕ್ವಶನ್ಗಳು ಹೆಂಗೆ ಅಂದರೆ ಈ ಪಾತ್ರಗಳು ಈ ಥರ ನಿರ್ಧಾರ ತಗೊಂಡ್ರೆ ಚೆನ್ನಾಗಿರ್ತಿತ್ತ, ಈ ಥರ ಎಂಡ್ ಆಗ್ಬೋದಿತ್ತ, ಮನುಷ್ಯರು ಯಾಕೆ ಈ ಥರ ನಾವು ಬಿಹೇವ್ ಮಾಡ್ತೀವಿ. ಸೊ ತುಂಬ ಪ್ರಶ್ನೆಗಳು ನಿಮ್ಮ ಹತ್ರ ಕಾಡಬಹುದು. ಚೆನ್ನಾಗಿದೆ, ಓದಿ.